ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೊಸದಾದ ಹುಣಸೆ ಹಣ್ಣನ್ನು ಹೇಗೆ ಶೇಖರಣೆ ಮಾಡೋದು ಅನ್ನೋದನ್ನು ನೋಡೋಣ. ವರ್ಷಗಟ್ಟಲೆ ಇಡಬೇಕಲ್ವ, ಹಾಳಾಗದೇ ಇರೋ ಥರ ಹೇಗೆ ಇಡೋದು ಅನ್ನೋದನ್ನು ನೋಡೋಣ. ಇದು ಈ ವರ್ಷ ನಾವು ಹುಣಸೆ ಹಣ್ಣು ತೊಗೊಂಡಿರೋದು 3 kg ಅಷ್ಟು ತೊಗೊಂಡಿರೋದು. ಇದನ್ನು ನಮ್ಮ ಅತ್ತೆಯವರು ಅದರಲ್ಲಿರುವಂಥ ಈ ಥರ ಕೆಟ್ಟು ಹೋಗಿರುವಂಥದ್ದು ಹುಣಸೆ ಹಣ್ಣು ಮತ್ತು ಅದರಲ್ಲಿರುವಂಥ ಬೀಜಗಳು, ಹುಣಸೆ ಬೀಜ ಇದನ್ನೆಲ್ಲ ಬೇರ್ಪಡಿಸ್ತಾ ಇದ್ದಾರೆ. ಅದು ಒಂದೊಂದಾಗಿಯೇ ನೋಡಿ ತೆಗಿಬೇಕಾಗತ್ತೆ, ಯಾಕಂದರೆ ವರ್ಷಗಟ್ಟಲೆ ಇಡಬೇಕಲ್ವ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಕೆಟ್ಟು ಹೋಗಿರೋದನ್ನು ಬಿಡಿ ಮಾಡಬೇಕಾಗತ್ತೆ. ಅದರಲ್ಲಿ ಮತ್ತು ಕಡ್ಡಿಗಳಿರುತ್ತೆ, ಆ ಕಡ್ಡಿಗಳು ಸಹಿತ ತೆಗಿಬೇಕು. ಈ ಥರ ಕ್ಲೀನ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಹೀಗೆ ಒಂದೊಂದನ್ನೇ ಕರೆಕ್ಟಾಗಿ ಕೆಟ್ಟಿರೋದನ್ನೆಲ್ಲ ತೆಗೆದು ಹಾಕಬೇಕಾಗತ್ತೆ. ನೋಡಿ, ಈಗ ಸ್ವಚ್ಛವಾಗಿರೋದನ್ನು ಇದನ್ನು ನಾವು ವರ್ಷಗಟ್ಟಲೆ ಶೇಖರಣೆ ಮಾಡಿ ಇರ್ಬೋದು. ಕಲರು ಕೂಡ ಚೇಂಜ್ ಆಗಲ್ಲ. ಅದು ಇದೇ ರೀತಿಯೇ ಫ್ರೆಶ್ ಥರನೇ ಇರುತ್ತೆ ಅದು ವರ್ಷಗಟ್ಟಲೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಅದರಲ್ಲಿ ಕಡ್ಡಿಗಳು ಸಹ ತೆಗಿಬೇಕಾಗತ್ತೆ. ನೋಡಿ, ಇದು ಕೆಟ್ಟು ಹೋಗಿರೋದು ಹುಣಸೆ ಹಣ್ಣು, ಇಷ್ಟೆಲ್ಲ ಕೆಟ್ಟಿರೋದು ಅದರಲ್ಲಿ. ಸೊ ಇದನ್ನು ಹಾಕಿ ಹಾಗೆ ಇಟ್ಬಿಟ್ರೆ ಅದರಲ್ಲಿ ಹುಳು ಆಗೋದು, ಕೆಟ್ಟು ಹೋಗಿಬಿಡುತ್ತೆ, ಅದು ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ನೋಡಿ, ತೊಗೊಂಡು ಹಾಗೆ ಇಟ್ಕೊಂಡೆ. ಇದು ಹಾಳಾಗಿರೋದನ್ನೆಲ್ಲ ಈ ಥರ ಪುಡಿ ಇರುತ್ತೆ, ಅದರಲ್ಲಿ ಹತ್ತಿ ಥರ ಇರುತ್ತೆ, ಅದು ಕೂಡ ಬೇರ್ಪಡಿಸ್ಬೇಕು. ಮತ್ತು ಹಾಳಾಗಿರೋದನ್ನು ಅದನ್ನು ದೇವರ ಉಪಕರಣಗಳನ್ನು ತೊಳೆಯೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲವನ್ನು ಸರಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಡೋದ್ರಿಂದ ಅದರಲ್ಲಿ ಹುಳಗಳಾಗೋದು ಮತ್ತು ಅದು ಹುಣಸೆ ಹಣ್ಣನ್ನೆಲ್ಲ ಹಾಳಾಗಿ ಕಲರೆಲ್ಲ ಕೆಟ್ಟು ಹೋಗ್ಬಿಡುತ್ತೆ, ತುಂಬ ಕಪ್ಪಾಗಿಬಿಡ್ತದಲ್ಲ, ಆ ರೀತಿ ಎಲ್ಲ ಆಗೋದಿಲ್ಲ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಇಡೋದ್ರಿಂದ. ನೋಡಿ, ಬಿಸಿಲಲ್ಲಿ ಒಣಗಿಸ್ಬೇಕು ಅದು 2-3 ದಿವಸ. ಸ್ವಲ್ಪ ಅದು ಫುಲ್ಲು ಡ್ರೈ ಆಗುತ್ತಲ್ಲ, ಡ್ರೈ ಆದಮೇಲೆ ಅದನ್ನು ನಾವು ಶೇಖರಣೆ ಮಾಡಿ ಇಡಬೇಕಾಗತ್ತೆ. ನೋಡಿ, 3 kg ಹುಣಸೆ ಹಣ್ಣಿನಲ್ಲಿ ಇಷ್ಟೊಂದು ಕೆಟ್ಟಿರುವಂಥ ಹುಣಸೆ ಬೀಜ ಇಷ್ಟೆಲ್ಲ ಬಂದಿದೆ ಅದರಲ್ಲಿ. ಇದೆಲ್ಲ ಬಿಸಿಲಲ್ಲಿ 3 ದಿವಸ ಒಣಗಿದಾದ ನಂತರ, ಸೊ ಇದೆಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ಇದಕ್ಕೆ ನಾವು ಹರಳುಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದು ನಾವು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಫಸ್ಟ್ ಲೇಯರು ಉಪ್ಪು ಹಾಕ್ತಾಯಿದ್ದೀವಿ. ಮತ್ತೆ ಒಂದು ಲೇಯರು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದಾರೆ. ಇದು 1 ಲೇಯರ್ ಹುಣಸೆ ಹಣ್ಣು, 1 ಲೇಯರ್ ಉಪ್ಪು, ಹರಳುಪ್ಪು, ಈ ಥರ ಹಾಕಿಡಬೇಕಾಗತ್ತೆ ಲೇಯರ್ ಬೈ. ಒಂದೇ ಉದ್ದೇಶ, ಚೆನ್ನಾಗಿರಬೇಕು, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ. ಬೇಸಿಗೆ ಕಾಲ ಬಂದರೆ ಹುಣಸೆ ಹಣ್ಣೆಲ್ಲ ತೊಗೊಂಬರೋದು, ಸಂಡಿಗೆಗಳು ಹಾಕೋದು, ಈ ಕೆಲಸಗಳೆಲ್ಲ ಶುರು ಆಗುತ್ತೆ. ಈ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡ್ತಾಯಿರ್ತಾರೆ ಮನೇಲಿ. ನೋಡಿ, ಇದನ್ನೆಲ್ಲ ಲೇಯರ್ ಬೈ ಲೇಯರ್ ಹಾಕಿ ಕರೆಕ್ಟಾಗಿ ಅದನ್ನು ಎಲ್ಲ ಕಡೆ ಸಮ ಮಾಡ್ತಾಯಿದ್ದಾರೆ. ಮತ್ತು ಮೇಲ್ಗಡೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಇಡಬೇಕಾಗತ್ತೆ. ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ತಾರೆ. ನೋಡಿ, ಈ ರೀತಿ ಉಪ್ಪು ಹಾಕಿ ಅದು ಫುಲ್ ಟೈಟಾಗಿ ಮುಚ್ಚಬೇಕು. ಇದು ವರ್ಷಾನುಗಟ್ಟಲೆ ಇಡ್ಬೋದು. ನೀವು ಹೀಗೆ ಶೇಖರಣೆ ಮಾಡಿ